ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ತುಂಬ ದಿನಗಳಾದಮೇಲೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಮಾಡೋಕ್ಕೆ ಬರ್ತಾಯಿದ್ದೀವಿ. ಸೊ ಇದು ಒಂದು ಟೈಮಲ್ಲಿ ಒಳ್ಳೆ ಕಾನ್ಸೆಪ್ಟ್ ಇತ್ತು, ಬೇಜಾನ್ ವೈರಲ್ ಆಗ್ತಾಯಿತ್ತು. ಅವಾಗೆಲ್ಲ ಕೋವಿಡ್ ಟೈಮು, ಅವಾಗ ತಾನೇ ಓಪನ್ ಆಗಿ ಎಲ್ಲರೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಕುತೂಹಲದಿಂದಿದ್ರು ಮನೇಲಿ ಕೆಲಸ ಮಾಡೋರು. ಇವಾಗ ಎಲ್ಲರಿಗೂ ಮನೆ ವರ್ಕ್ ಬಿಟ್ಟು ಆಫೀಸ್ ವರ್ಕಿಂಗ್ ಸ್ಟಾರ್ಟ್ ಆಗಿದೆ, ಯಾರಿಗೂ ಟೈಮ್ ಇಲ್ಲ ಹೋಗೋಕ್ಕೆ. ಅವಾಗವಾಗ ವೀಕೆಂಡ್ ಹೋಗ್ತಾರೆ 3 ದಿವಸ ಹಂಗೆ. ಸೊ ಅದೇ ಥರ ಒಂದು ಜಾಗ ಹೆಸರುಘಟ್ಟಕ್ಕೆ ಬಂದಿದ್ದೀವಿ. ಹೆಸರುಘಟ್ಟ ಮೇನ್ ರೋಡು ಸೋಲ್ದೇನಹಳ್ಳಿ. ಸೊ ಬಾಸ್ ಕರ್ಕೊಂಬಂದಿರೋದು ಅವ್ರ ರೆಕಮೆಂಡೇಷನ್ನು. ಸೊ ಇಲ್ಲಿ ಅರ್ಲಿ ಮಾರ್ನಿಂಗು ಬಿರಿಯಾನಿ ಸಿಗುತ್ತೆ, ಚಿಕನ್ ದಮ್ ಬಿರಿಯಾನಿ ಸಿಗುತ್ತೆ, ಚಿಕನ್ ಬಿರಿಯಾನಿ ಕಾಲ್ ಸೂಪು, ಈ ಎರಡೇ ಐಟಮ್ ಸಿಗೋದು. ಮಟನ್ ಇನ್ನೂ ಮಾಡ್ತಾಯಿಲ್ಲ, ಮುಂದೆ ಹೋಗ್ತಾ ಹೆಂಗೆ ಜನ ಇದಿರುತ್ತೆ ರಿವ್ಯೂ ರೆಸ್ಪಾನ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಅವರು ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಸದ್ಯಕ್ಕೆ ಚಿಕನ್ ಬಿರಿಯಾನಿ ಕಾಲ್ ಸೂಪ್ ಸಿಗುತ್ತೆ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಬೆಳಗ್ಗೆ 5 ಗಂಟೆಗೆ ಶುರು ಆಗುತ್ತೆ. ಯಾವತ್ತು ಭಾನುವಾರ, ಮಂಗಳವಾರ, ಶುಕ್ರವಾರ ಇದೆಯಲ್ಲ ನಮ್ಮ ಚಿಕ್ಕಬಳ್ಳಾವರ ಸುತ್ತಮುತ್ತಲು, ಅಬ್ಬಿಗೆರೆ, ಚಿಕ್ಕಬಳ್ಳಾವರ, ಹೆಸರುಘಟ್ಟ, ಒಟ್ನಲ್ಲಿ ಸೋಲ್ದೇನಹಳ್ಳಿ ಎಲ್ಲ ತುಂಬ ಈ ಕಡೆ ಕಾಲೇಜ್ಗಳೆಲ್ಲ ಐತೆ. ಕಾಲೇಜ್ ಹುಡುಗರು ಬರ್ಬೋದು. ಇಲ್ಲಾಂದರೆ ದೂರ ಒಂದು ಎಲ್ಲೋ ಲಾಂಗ್ ಡ್ರೈವ್ ಹೋಗ್ಬೇಕು, ಡಿಫ್ರೆಂಟ್ ಆದ ಬಿರಿಯಾನಿ ಟ್ರೈ ಮಾಡಬೇಕು, ಬೋರ್ ಆಗಿದ್ರೆ ಬೇರೆ ಎಲ್ಲ ಹೆಸರುಘಟ್ಟ ಲೇಕು ನೋಡ್ಬೋದು. ಅವಾಗ ಇಲ್ಲಿ ಬರ್ಬೋದು. ಸೊ ಬಿರಿಯಾನಿ ಇದು ಹೋಟ್ಲ್ ಹೆಸರು ಎಲ್ಲಿದೆ? ಹೋಟ್ಲ್ ಹೆಸರು ರಾಜ್ ದಮ್ ಬಿರಿಯಾನಿ ಇನ್ ನಾಟ್ ಇನ್ ಹೊಸಕೋಟೆ. ಹೆಸರುಘಟ್ಟ ಆ್ಯಕ್ಚುಲಿ ಇವರು ಬೇಸ್ ಬಂದ್ಬಿಟ್ಟು ಹೊಸಕೋಟೆ ಅವರೇ. ಸೊ ಅವರು ಇಲ್ಲೊಬ್ರು ಮಾಡಿದ್ದಾರೆ. ಇವ್ರ ಅಣ್ಣ ಹತ್ತಿಬೇರೆಲ್ಲಿ ಒಂದು ಬ್ರಾಂಚ್ ಇದೆ, ಸೇಮ್ ಅಲ್ಲಿ ಮಟನ್ ಎಲ್ಲ ಸಿಗುತ್ತೆ. ಓಕೆ. ಅವ್ರ ತಮ್ಮ ಇಲ್ಲಿ ಮಾಡ್ತಾ ಇರೋದು. ಇದು ಓಪನ್ ಆಗಿ ಜಸ್ಟ್ 1 ವೀಕ್ ಆಯ್ತು. ಓಕೆ ಬನ್ನಿ ಟೇಸ್ಟ್ ನೋಡೋಣ. ನಮ್ಮ ಜೊತೆ ಇನ್ನೂ ಇಬ್ಬರು ಇದ್ದಾರೆ ಪ್ರಜೆಗಳು, ಅವ್ರ ಕ್ಯಾಮ್ರಾ ಮುಂದೆ ಬರೋಲ್ಲ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಗೌತಮ್. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಬಿಡಿ. ಯಾವಾಗ ಶುರು ಮಾಡಿದ್ದು? ನಮ್ಮದು 5th ಓಪನ್ ಆಗಿದ್ದು. ಇದು 1st, 2nd, 3rd ಡೇ ಇವತ್ತು ಓಪನ್ ಆಗಿರೋದು. ಓಕೆ. ವೀಕ್ಲಿ 3 ಡೇಸ್ ಮಾಡೋದು. ಮಂಗಳವಾರ, ಶುಕ್ರವಾರ, ಭಾನುವಾರ. ಓಕೆ. ಎಷ್ಟು ಗಂಟೆ? 5 ಗಂಟೆನಾ? 5 ಗಂಟೆಗೆ ರೆಡಿ. ಎಷ್ಟು ಗಂಟೆವರೆಗೂ ಇರುತ್ತೆ? ಒಂದು 10ವರೆಗೂ ಇರುತ್ತೆ ಸರ್. 10, 10:30, 11ವರೆಗೂ ಇರುತ್ತೆ ಅಷ್ಟೇ. ಬರೀ ಮಾರ್ನಿಂಗ್ ಮಾತ್ರ? ಬರೀ ಮಾರ್ನಿಂಗ್ ಮಾತ್ರ. ಆಮೇಲೆ ಸಂಜೆ ಆ ಥರ ಏನಿಲ್ಲ? ಆ ಥರ ಏನಿಲ್ಲ. ಬರೀ ಮಾರ್ನಿಂಗು 3 ದಿವಸ ವಾರದಲ್ಲಿ. ಬಿರಿಯಾನಿ, ಕಾಲ್ ಸೂಪು. ಏನು ಮಟನ್ ಬಿರಿಯಾನಿ ಎರಡೂ ಸಿಗುತ್ತಾ? ಇಲ್ಲ, ಸದ್ಯಕ್ಕೆ ಚಿಕನ್ ಬಿರಿಯಾನಿ ಮತ್ತು ಕಾಲ್ ಸೂಪ್ ಸಿಗುತ್ತೆ. ಸೊ ಮಟನ್ ಬಿರಿಯಾನಿ ಮಾಡೋ ಪ್ಲ್ಯಾನು ನಮ್ಮ ಅಣ್ಣವ್ರದ್ದೊಂದಿದೆ ಹತ್ತಿಬೆಲಲ್ಲಿ. ಸರಿ ಸರ್. ಅವ್ರದ್ದಿದೆ ಸರ್. ನಮ್ದಿನ್ನ ಪ್ಲ್ಯಾನ್ ಇಲ್ಲ. ಪ್ಲ್ಯಾನ್ ಇಲ್ಲ. ಮುಂದೆ ಮಾಡೋ ಪ್ಲ್ಯಾನ್ ಇದೆಯಾ? ಮುಂದೆ ಮಾಡೋಕ್ಕೆ ನಮ್ಮ ಅಣ್ಣವ್ರು ನೋಡ್ಬೇಕು. ಹೌದಾ. ಫಸ್ಟ್ ಬ್ರಾಂಚ್ ಬಂದ್ಬಿಟ್ಟು ಹತ್ತಿಬೆಲೆದಾ? ಹಾಂ. ಓಕೆ. ಹತ್ತಿಬೆಲಲ್ಲಿ ರಾಜ್ ಮಟನ್ ಬಿರಿಯಾನಿ ಅಂತ, ಅದು 2016 ಇದೆ. 2016 ಇದೆ. ಓಕೆ. ಇಲ್ಲಿ ಅಡುಗೆ ಮಾಡೋದೆಲ್ಲ ಯಾರು? ನಾವೇ ಸರ್. ಎಲ್ಲ ನೀವೇ ಮಾಡೋದು? ನಾವೇ ಮಾಡೋದು. ಸರಿ ಸರ್, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಇನ್ನೂ ಒಂದು ಸ್ವಲ್ಪ ಸ್ಟಾರ್ಟರ್ಸು, ಮಟನ್ ಬಿರಿಯಾನಿ ಎಲ್ಲ ಬೇಗ ಆ್ಯಡ್ ಮಾಡಿ. ಯಾಕಂದರೆ ಅರ್ಲಿ ಮಾರ್ನಿಂಗ್ ಅಂದರೆ ಮಟನ್ ಬಿರಿಯಾನಿನೇ ತುಂಬ ಜನ ಇಷ್ಟಪಡ್ತಾರೆ. ಸರಿ ಸರ್. ಸೊ ಥ್ಯಾಂಕ್ ಯು. ಸೊ ಸೂಪು ಮತ್ತು ಇಬ್ಬರು ಒಂದೊಂದು ಪ್ಲೇಟು ಚಿಕನ್ ದಮ್ ಬಿರಿಯಾನಿನ ತೊಗೊಂಡಿದ್ದೀವಿ. ಮತ್ತು ಒಂದು ಲೆಗ್ ಕೂಡ ಇದೆ. ಲೆಗ್ನ ದೊಡ್ಡದಾದ ಲೆಗ್ನ ಕ್ಲೀನಾಗಿ ಒಂದು ಪ್ಲೇಟಲ್ಲಿ ಹಾಕಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಸ್ವಲ್ಪ ಸೂಪ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಪ್ಲೈನ್ ಸೂಪ್ನ ಎಕ್ಸ್ಟ್ರಾ ಒಂದು ಡಬ್ಬದಲ್ಲಿ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡುವ ಸೂಪು. ಚೇರ್ಸ್. ಅಪ್ಪ ಅದ್ಭುತ, ಸಾಕಾಗೈತೆ. ಚಳಿಗೆ ಒಳ್ಳೆ ಮಳೆ ರಾತ್ರಿ ಬರ್ದಿತ್ತು. ಬಂದ್ವಿ, ಯಪ್ಪನ ಫುಲ್ಲು ಚಳಿ ಅಂದ್ಬಿಟ್ಟು ಜರ್ಕಿನಲ್ಲಿ ಹಾಕೊಂಬಂದವ್ರೆ.
ಆ ಖಾರ ಖಾರ ಗಂಟ್ಲಿಗೆ ಘಾಟು ಸೂಪರಾಗಿದೆ. ಆಮೇಲೆ ಕ್ಲಿಯರ್ ಸೂಪು, ಜಾಸ್ತಿ ಮಸಾಲೆ ಎಲ್ಲ ಇರೋದಿಲ್ಲ, ಲೈಟಾಗಿ ಮಸಾಲೆ, ಆ ಸ್ಪೈಸಿನೆಸ್ಸು ಪರ್ಫೆಕ್ಟ್. ಏನ್ರಿ ನೀವು ಫಸ್ಟ್ ಟೈಮ್ ತಿನ್ನೋದಾ ಇಲ್ಲ ತಿಂದಿದ್ರಾ? ಈಗ ಬಂದಿದ್ರಾ? ಓಪನಿಂಗೇ ಕರೆದಿದ್ರು. ಓಕೆ, ಸಾಕಾಗಿದೆ, ಚೆನ್ನಾಗಿದೆ. ಕುಡೀರಿ. ಕುಡಿಬೇಕಾ? ಇನ್ನೇನು ಖಾಲಿ ಮಾಡಿರಿ. ಅದು ಒಬ್ಬರೇ ಓಪನಿಂಗ್ ಒಬ್ಬರೇ ಬಂದರೆ ಹೆಂಗೆ ನಮ್ಮನ್ನು ಕರಿಬೇಕು ತಾನೆ? ನಿಮ್ಮನ್ನು ಇವಾಗ ಕರೆದಿದ್ದೀನಲ್ಲ, ನಾನು ಫಸ್ಟ್ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂದಾಗ ಆಮೇಲೆ ನಿಮ್ಮನ್ನ ವಿತ್ ಕ್ಯಾಮ್ರಾ ಕ್ರೂ ಎಲ್ಲ ಕರ್ಕವ. ಇದು ಕುಡಿತಾ ಇದೆ, ಒಂಥರ ನಚ್ಚಿಗೆ ಆಗ್ತಾಯಿದೆ, ನಿಲ್ಸೋಕ್ಕಾಗ್ತಾಯಿಲ್ಲ, ಸಾಕಾಗೈತೆ. ಧನಿಯಾ ಫ್ಲೇವರ್ ಲೈಟಾಗಿ ಬರುತ್ತೆ, ಪೆಪ್ಪರ್ ಘಾಟು ಹೆಂಗೆ ಗಂಟು ಕುಡಿತಾ ಇದೆ ಅಂದರೆ ಥರ ಇಲ್ಲೆಲ್ಲ. ಈ ಮಳೆ ಸೀಸನ್ಗೆ ಬೆಸ್ಟು. ಯಾವ ಇದು ಇರಲ್ಲ, ಏನು ನೆಗಡಿ ಶೀತ ಕೆಮ್ಮು. ಮುಗಿದ ಈಗ ಕಾಲು ತಿನ್ನುವ ಸಮಯ, ದೊಡ್ಡದಾದ ಕಾಲನ್ನು ತಿನ್ನುವ ಸಮಯ. ಇದನ್ನು ಹಾಕಿಕೊಂಡು ಜಗಿಯಬೇಕು ಬಾಯಲ್ಲಿ. ಇದು ಮುಂದೆ ಕಾಲ ಹಿಂದೆ ಕಾಲ. ಇದು ಹಿಂದೆ ಕಾಲ, ಸ್ವಲ್ಪ ದಪ್ಪ ಇದೆ. ತುಂಬ ಸಾಫ್ಟಾಗಿ ಬೆಂದಿಲ್ಲ, ಸ್ವಲ್ಪ ಹಾರ್ಡ್ನೆಸ್ ಇದೆ, ಅದು ಕೀಳ್ಬೇಕಾದ್ರೆ ಗೊತ್ತಾಗತ್ತೆ. ಬಟ್ ಇದು ದಪ್ಪ ಕುರಿಯ ಕಾಲಾಗಿರೋದ್ರಿಂದ ಸ್ವಲ್ಪ ಬಲ್ತಿರುತ್ತೆ ನೋಡಿ. ಇಲ್ಲಿ ಈ ಕಡೆ ಸಾಫ್ಟ್ ಆಗಿದೆ, ಆ ಕಡೆ ಸ್ವಲ್ಪ ಹಾರ್ಡ್ ಆಗಿದೆ. ಆ್ಯಕ್ಚುಲಿ ಕ್ಯಾಮ್ರಾ ಇರೋದಕ್ಕೆ ಒಂದು ಕೈಯಲ್ಲಿ ಕಿತ್ತಾ ಇದ್ದೀವಿ. ಇಲ್ಲ ಅಂದರೆ ಹಂಗೆ ತಿನ್ನಬೇಕು, ಮುಂಗೆ ಕಿತ್ಕೊಂಡೆಲ್ಲ ತಿನ್ನಬಾರ್ದು. ನಾವು ವೀಡಿಯೋದಲ್ಲಿ ಅದು ಸಾಫ್ಟ್ನೆಸ್ ಹೆಂಗಿರುತ್ತೆ ಅಂತ ತೋರ್ಸೋಕ್ಕೋಸ್ಕರ ಹಿಂಗೆ ಕೀಳೋದು ಅಷ್ಟೇ. ಚಿಕ್ಕ ಇದು ದಪ್ಪ ಕಾಲು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ದಪ್ಪ ಐತೆ. ಸಣ್ಣ ಕಾಲು ಬರ್ತದೆ, ಅದು ಎಲ್ಲ ಹಂಗೆ ಬಿಚ್ಚೋಗ್ಬಿಡ್ತದೆ ಮಾಂಸ ಎಲ್ಲ, ಇದು ಮೇಲ್ಗಡೆ ಸ್ಕಿನ್ನೆಲ್ಲ. ಚೆನ್ನಾಗಿದೆ, ನನಗೆ ಸೂಪಿನ ಟೇಸ್ಟ್ ಸೂಪರಾಗಿತ್ತು, ಇಷ್ಟ ಆಯಿತು. ಇದು ಡೀಸೆಂಟಾಗಿ ಇದೆ. ಎಳೆ ಕುರಿದು ಕಾಲು ಹಾಕಿದ್ರೆ ಹಿಂಗೆ ಹಾಕೊಂಡು ಹಿಂಗೆ ಎಳೆದ್ಬಿಡು. ಇಲ್ಲ, ಅದು ಹಂಗೆ ಬಿದ್ದೋಗ್ಬಿಟ್ಟಿರ್ತದೆ, ಹಂಗೆ ಬಿದ್ದೋಗಿರುತ್ತೆ. ಈ ಥರ ಇಂಟ್ಯಾಕ್ಟಾಗಿರಲ್ಲ. ಹೌದು, ಬಿಟ್ಟು ಸ್ವಲ್ಪ ಬಲ್ತಿರೋ ಕುರಿ ಹಾಕೋದು, ಅದಕ್ಕೋಸ್ಕರ. ಈಗ ಬಿರಿಯಾನಿಗೆ ಹೋಗುವ ಸಮಯ. ಸೊ ಬಿರಿಯಾನಿಗೆ ಹೋಗ್ಬಿಡೋಣ. ಇಲ್ಲಿ ಚಿಕನ್ ಬಿರಿಯಾನಿ ಒಂದೇ ಸರ ಸಿಗೋದು. ಸೊ ಚಿಕನ್ ಬಿರಿಯಾನಿ ತರಿಸಿದ್ದೀವಿ. ಪೀಸಸ್ಸು ಸೈಜು ಈ ಥರ ಇರುತ್ತದೆ, ನೀಟಾಗಿ ಬೆಂದಿದೆ. ಫಸ್ಟು ರೈಸ್ ತಿಂದುಬಿಟ್ಟು ಆಮೇಲೆ ಪೀಸ್ ಜೊತೆಗೆ ತಿನ್ನೋದು. ಅಂದರೆ ಸದ್ಯಕ್ಕೆ ಚಿಕನ್ನು ಈಗ ತಾನೇ ಓಪನ್ ಆಗಿರೋದಲ್ವಾ, ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಮಟನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಒಂದೊಂದೇ ಐಟಮು ಆ್ಯಡ್ ಅಪ್ ಮಾಡ್ಕೊಂಡು ಹೋಗ್ತಾರೆ ಸ್ಟಾರ್ಟರ್ಸು. ಈಗ ಸದ್ಯಕ್ಕೆ ಸೂಪು ಬಿರಿಯಾನಿ ಎರಡೇ, ಅದು ಅವರೇ ಮಾಡೋದು ಖುದ್ದು, ಬೇರೆ ಯಾರು ಬಟ್ರ್ ಗಿಟ್ರೆಲ್ಲ ಇಲ್ಲ. ಓಕೆ ಓಕೆ, ಅವರೇ ಮಾಡೋದು. ಇನ್ನೊಂದೇನಂದರೆ ಹೊಸಕೋಟೆ ಅವರೇ, ಅವ್ರದ್ದು ಹುಟ್ಟು ಬೆಳೆದಿದ್ದೆಲ್ಲ ಹೊಸಕೋಟೆಲಿ, ಓಕೆ, ಓದಿರೋದೆಲ್ಲ ಇಲ್ಲಂತ. ಈ ಟೇಸ್ಟ್ ಸೇಮು ಸಿಮಿಲರು. ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ಟ್ ಮಾಡೋದು. ಸೇಮು ಅಲ್ಲೆಲ್ಲ ಯಾವ ಥರ ಸಿಗುತ್ತೆ ನಿಮ್ಗೆ ಅದೇ ಥರ ಇರುತ್ತೆ. ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ಸ್ವಲ್ಪ ಮಸಾಲೆ ಭರಿತವಾಗಿರುತ್ತೆ. ಸೊ ಹಂಗೆ ಇದೆ, ಸೇಮ್ ಟೇಸ್ಟು. ಅಂದರೆ ತುಂಬ ಮಸಾಲೆ ಮಕ್ಕಡೆ ಥರ ಇರಲ್ಲ, ಆ ಥರ ಇಲ್ಲ. ಖಾರ ಇದೆ ಲೈಟಾಗಿ, ಬಟ್ ಆ ಮಸಾಲೆ ಫ್ಲೇವರೂ ನಿಮಗೆ ಬರುತ್ತೆ, ಚೆನ್ನಾಗಿದೆ. ಅಲ್ಲ, ಖಾರ ಇದ್ರೂ ಟೆನ್ಷನ್ ತಗೊಂಬಿಡಿ, ಮೊಸರು ಬಜ್ಜಿ ಇದೆ. ಖಾರ ಅಂದರೆ ಅಷ್ಟೊಂದು ಖಾರ ಅಲ್ಲ. ಕಂಪೇರೇ ಮಾಡಬೇಕು ಅಂದರೆ ಮಣಿ ಬಿರಿಯಾನಿ ಸಕ್ಕ ಸ್ಪೈಸಿ, ಮಸಾಲೆ ಜಾಸ್ತಿ. ಅದು ಆನಂದ್ ಬಿರಿಯಾನಿ ಮೈಲ್ಡು, ತುಂಬ ಮೈಲ್ಡು. ಇದು ಅದೆರಡು ಮಧ್ಯ ಅಷ್ಟೇ, ಅದ್ರ ಮಧ್ಯ ಇದೆ, ಎರಡಕ್ಕೂ ಮಧ್ಯ ಥರ. ಇದು ಒಂದೊಂದು ತುತ್ತಲೂ ನಿಮ್ಗೆ ಸ್ಪೈಸಸ್ಸು ಗೊತ್ತಾಗುತ್ತೆ. ಆರಾಮಾಗಿ ತಿನ್ಬಿಡ್ಬೋದು, ಒಂದು ಪ್ಲೇಟ್ ಫುಲ್ಲು ಒಬ್ಬ ಆರಾಮಾಗಿ ತಿನ್ಬೋದು, ಹೆವಿ ಅನ್ಸೋದಿಲ್ಲ. ಪರ್ಫೆಕ್ಟು. ಚಿಕನ್ ಪೀಸು ಆವಾಗಲೇ ಮುರಿದೆ, ಚೆನ್ನಾಗಿ ಬೆಂದಿದೆ. ಬೆಂದಿದೆ. ಹಿಂಗೆ ಟೇಸ್ಟು ಚೆನ್ನಾಗಿದೆ. ಅಲ್ಲಿ ಮಣಿ ಬಿರಿಯಾನಿ ಯಾವಾಗಲೂ ಅಷ್ಟೇ, ಸ್ವಲ್ಪ ಖಾರ ಇದ್ರೂ ನಡೆಯುತ್ತೆ, ಮಸಾಲೆ ಸ್ವಲ್ಪ ಇದ್ರೂ ನಡೆಯುತ್ತೆ. ಯಾಕಂದರೆ ಬೆಳಗ್ಗೆ ಬಂದಿರ್ತೀವಿ, ಚಳಿ ಟೈಮಲ್ಲಿ ಬಂದಿರ್ತೀವಿ, ತುಂಬ ಲೈಟಾಗಿ ತಿಂದರೆ ಆಗೋದಿಲ್ಲ. ಸ್ವಲ್ಪ ಬಾಯಿ ಒಂದೇ ಸಲ ಚೇಂಜ್ ಆಗಬೇಕು ಟೇಸ್ಟು. ಆ ಫಸ್ಟು ಸೂಪ್ ಕುಡಿದ ತಕ್ಷಣ ನಮಗೆ ರೆಡಿ ಆಗಿಬಿಡುತ್ತೆ, ಬಾಯಿ ಎಲ್ಲನೂ ಟೇಸ್ಟೆಲ್ಲ ರೀಸೆಟ್ ಆಗ್ಬಿಡುತ್ತೆ. ಇದು ಕೂಡ ಚೆನ್ನಾಗಿದೆ, ಡೀಸೆಂಟಾಗಿ ಸೂಪರ್. ಸೇಮ್ ಟೇಸ್ಟ್, ಅದೇ ಹೇಳಿದ್ವಾ, ಸೇಮ್ ಸಿಮಿಲರು ಹೊಸಕೋಟೆ ಬಿರಿಯಾನಿ ಥರನೇ ಸಿಮಿಲರ್ ಟೇಸ್ಟು.
ಈ side ಎರಡು ಬಿರಿಯಾನಿ ಮಧ್ಯದಲ್ಲಿರುತ್ತೆ. ಆ ಮಸಾಲೆ ಮತ್ತು ಆ ಖಾರ ಅಂಶ ಹೆಂಗಿರುತ್ತೆ ಅಂದರೆ ನಾವು ಹೇಳೋದಕ್ಕೆ ಅವೆಲ್ಲ ತಿಂದಿದ್ರೆ ನಿಮಗೆ ಅದು ಅವಾಗ ಇಮ್ಯಾಜಿನೇಷನ್ ಮಾಡ್ಕೊಳ್ಬೋದು ಹೆಂಗೆ ಬರುತ್ತೆ ಅಂತ. ಸೊ ಈ ಅಲ್ಲಿವರೆಗೂ ಹೋಗೋದು ಬೇಡ, ಇಲ್ಲೇ ತಿನ್ಕೊಬೋದು. ಇಲ್ಲಿರೋರೆಲ್ಲರೂ ತುಂಬ ದೂರ ಹೋಗೋ ಅವಶ್ಯಕತೆ ಇಲ್ಲ. ಬಗ್ಲುಗುಂಟೆ ಬಗ್ಲುಗುಂಟೆ, ಬಾಣಾವರ, ಚಿಕ್ಕಬಳ್ಳಾವರ, ಅಬ್ಬಿಗೆರೆ, ಹೆಸರುಘಟ್ಟ, ನಮ್ಮ ಯಲಹಂಕ ಕಡೆಯಿಂದ, ಅಟ್ಟೂರು ಎಲ್ಲ ಕಡೆಯಿಂದ ಬರ್ಬೋದು ಇಲ್ಲಿ. ಹತ್ರ ಆರಾಮಾಗಿ ಬರ್ಬೋದು. ಆಬ್ವಿಯಸ್ಲಿ ಮೊಸರು ಬಜ್ಜಿ ಕೊಟ್ಟಿರ್ತಾರೆ, ನಾವು ತಿನ್ನೋದಿಲ್ಲ. ಬಟ್ ಇದು ಗಟ್ಟಿ ಮೊಸರು ಬಜ್ಜಿ ಆಗಿರೋದ್ರಿಂದ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸ್ವಲ್ಪ ಹಾಕೋಣ. ಆ್ಯಕ್ಚುಲಿ ಮೊಸರು ಬಜ್ಜಿರೇ ಬೇಡ ಇದಕ್ಕೆ. ಮೊಸರು ಬಜ್ಜಿ ಅವಶ್ಯಕತೆ ಇಲ್ಲ, ಯಾವ ಬಿರಿಯಾನಿಗೂ ತಿನ್ನಬಾರ್ದು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಜಾಸ್ತಿ ಆದಾಗ ಬಟ್ ತಿನ್ನಲೇಬೇಕು ಅಂತ ಆಸೆ ಆಗ್ತಾ ಇರ್ತದೆ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾ ಇದ್ದರೆ ಸ್ಮೂತಾಗಿ ಒಳಗೋಗ್ಬಿಡುತ್ತೆ. ಸೊ ನೀವು ಸುತ್ತಮುತ್ತ ಇದ್ದಾಗ ಮಿಸ್ ಮಾಡ್ತೀರಾ, ಒಂದ್ಸಲ ಬಂದು ಟ್ರೈ ಮಾಡಿ. ಸೊ ಇದು ತಿಂದ್ಬಿಟ್ಟು ಆಮೇಲೆ ಸಿಗೋಣ. ಒಂದು ಸಣ್ಣ ಬ್ರೇಕ್ ನಂತರ ನಮ್ಮ ಸಂಜು ಬೈ ತಿಂತವ್ರೆ, ಮತ್ತು ಈ ಕಡೆ ನಮ್ಮ ಇನ್ನೊಬ್ಬರು ಪ್ರಜೆ ತಿಂತವ್ರೆ, ಅವ್ರದ್ದು ಈ ಕಡೆ. ಸೊ ಫೈನಲಾಗಿ ಪ್ಲೇಟೆಲ್ಲ ಖಾಲಿ, ಬರೀ ಮೂಳೆಗಳು ಪ್ಲೇಟಲ್ಲಿ. ಸೊ ನೀವು ಕೂಡ ಸುತ್ತಮುತ್ತ ಏನಾದರೂ ಇದ್ದೀರಾ, ತುಂಬ ದೂರ ಹೋಗೋಕ್ಕಾಗಲ್ಲ, ಹತ್ರದಲ್ಲೇ ಬೇಕು ಅಂದರೆ ನಿಮ್ಮ ಮೇರೆಗೆ ಈಗ ಆಲ್ಮೋಸ್ಟ್ ಅದೇ ಸೇಮ್ ಟೇಸ್ಟು ಆಚಾರ್ಯ ಕಾಲೇಜು ಹತ್ರ ಇದೆ, ಹುಡುಗರು ಬರ್ಬೋದು. ಹೊಸಕೋಟೆ ಬಿರಿಯಾನಿ ಥರನೇ ಟೇಸ್ಟ್ ಇರುವಂಥ ಒಂದು ಬಿರಿಯಾನಿ ಶುರುವಾಗಿದೆ, ರಾಜದಮ್ ಬಿರಿಯಾನಿ. ಸೊ ಇದ್ದರೆ ಹತ್ರದಲ್ಲಿದ್ದರೆ ವಿಸಿಟ್ ಮಾಡಿ, ಆರಾಮಾಗಿ ಒಂದ್ಸಲ ಟ್ರೈ ಮಾಡ್ಬೋದು. ಹೆಂಗಿತ್ತು ಅಂದರೆ ಹೆವಿ ಅನ್ಸೋದಿಲ್ಲ, ಇದು ಖಾರ ಇದೆ, ಲೈಟಾಗಿ ಖಾರ, ಜಾಸ್ತಿನೂ ಇಲ್ಲ. ಎಲ್ಲ ಏಜ್ ಗ್ರೂಪ್ ಅವರು ಎಲ್ಲರೂ ಆರಾಮಾಗಿ ತಿನ್ಬೋದು. ಬಟ್ ಜಾಸ್ತಿ ಮಸಾಲನೂ ಇಲ್ಲ, ಅದರಿಂದ ನೀವು ಒಂದು ಬೆಳಗ್ಗೆ ಆರಾಮಾಗಿ ಒಂದು ಫುಲ್ ಪ್ಲೇಟ್ ಹೋಗುತ್ತೆ, ಒಬ್ಬ ಆರಾಮಾಗಿ ತಿನ್ಬೋದು. ಹೆವಿ ಅನ್ಸೋದಿಲ್ಲ, ಮಕ್ಕ ಕುಡಿಯಲ್ಲ, ಅದೊಂದು ಅಡ್ವಾಂಟೇಜು. ಸೂಪು ಸಖತ್ತಾಗಿತ್ತು, ಲೈಟಾಗಿ ಕುಡಿತಾ ಇಷ್ಟ ಆಗ್ತಾಯಿತ್ತು. ಸೊ ಒಂದು ಬಟ್ಲು ತರ್ಸ್ಕೊಂಡು ಕುಡಿದ್ವಿ, ಇನ್ನೊಂದು ಕುಡಿದ್ವಿ, 2 ಕಾಲು ತರ್ಸ್ಕೊಂಡು ತಿಂದ್ವಿ. ಸೊ ಚೆನ್ನಾಗಿತ್ತು. ಅದು ಇನ್ನೊಂದು ಎಳೆ ಕಾಲುಗಳು ಹಾಕಿದ್ರೆ ಇನ್ನು ಸ್ವಲ್ಪ ಸಾಫ್ಟಾಗಿರುತ್ತೆ. ಇವು ಸ್ವಲ್ಪ ಬಲ್ತಿರೋ ಕುರಿ, ದೊಡ್ಡ ಕುರಿಗಳು ಹಾಕಿರೋದ್ರಿಂದ ಅದು ಸ್ವಲ್ಪ ಹಾರ್ಡಾಗಿರುತ್ತೆ, ಅಷ್ಟೇ ಸಿಂಪಲ್ಲು. ನೆಕ್ಸ್ಟ್ ಮಟನ್ ಸ್ಟಾರ್ಟ್ ಮಾಡ್ತಾರೆ, ಇನ್ನೂ ಲೇಟು. ಅದೇ ಎಲ್ಲ ರೆಸ್ಪಾನ್ಸ್ ಮೇಲೆ ಜನ ಬಂದ್ಬಿಟ್ಟು ಮಟನ್ ಬೇಕು ಅಂತ ಹೇಳಿದ್ರೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಸಪ್ಲೈ ಮಾಡ್ತಾರೆ, ಇಂಟ್ರೊಡ್ಯೂಸ್ ಆಗುತ್ತೆ. ಸೇಮ್ ರೆಸಿಪಿಲೇ ಮಾಡ್ತಾರೆ ಆಲ್ಮೋಸ್ಟು. ಬಟ್ ಇದಕ್ಕಿಂತ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಯಾಕಂದರೆ ಮಟನ್ ಫ್ಲೇವರ್ ಇಲ್ಲ, ಗೊತ್ತಾಯ್ತಾ? ಅದಕ್ಕೋಸ್ಕರ ನಾವು ಹೇಳಿದ್ದೀವಿ. ಸೊ ಎಲ್ಲರೂ ಅದೇ ಕೇಳೋದು ಬೆಳಗ್ಗೆ ಅಂದರೆ ಮಾಡಿ ಆದಷ್ಟು ಬೇಗ ಅಂತ. ನೋಡೋಣ. ಸೊ ನೀವು ಕೂಡ ಸುತ್ತಮುತ್ತ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ. ಆಮೇಲೆ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಆವಾಗಲೇ ಇನ್ಫಾರ್ಮೇಷನ್ ಗೊತ್ತಾಗೋದು. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಗೋಲ್ಡನ್ ಟೋಟಲ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.